ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಸಾಕಷ್ಟು ನಡೀತಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಕ್ಕಿಂತ ಬಿಜೆಪಿ ಅವರು ಜಾಸ್ತಿ ಮಾತನಾಡ್ತಿದ್ದಾರೆ. ಇನ್ನು ಕೆಲವು ಮಠಾಧೀಶರು ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಮತ್ತೆ ಇನ್ನೂ 2.5 ವರ್ಷ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದರೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಪ್ರಥಮವಾಗಿ ನಾನೇನು ಹೇಳಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಈ ನಾಡಿನ ಧಾರ್ಮಿಕ ಪೀಠಗಳೇನಿದ್ದಾವೆ ಅವರು ಧರ್ಮದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಶಯ. ಅದೇ ರೀತಿ ಅವರು ನಾವು ಸಂವಿಧಾನಾತ್ಮಕವಾಗಿ ಈ ದೇಶ ನಡೀತಾ ಇರೋಂಥದ್ದು, ಆ ಸಂವಿಧಾನದ ಆಶಯಗಳು ಈಡೇರಬೇಕು ಅನ್ನೋದಾದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕರು ಏನು ಆಯ್ಕೆ ಮಾಡ್ತಾರೆ, ಶಾಸಕಾಂಗ ಪಕ್ಷದ ನಾಯಕ, ಅದೇ ಸಿಂಧು. ಯಾವುದೇ ಮಠಾಧೀಶರು ಹೇಳಿದ್ದು ಕೂಡ ಇಲ್ಲಿ ಸಿಂಧು ಅಲ್ಲ. ಇದನ್ನು ಎಲ್ಲ ಮಠಾಧೀಶರು ಕೂಡ ಅರ್ಥ ಮಾಡ್ಕೋಬೇಕು. ನಾನು ಯಾರೊಬ್ಬರನ್ನು ಕೂಡ ನಾನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ಎಲ್ಲ ಮಠಾಧೀಶರು ಮೊದಲನೇದಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಶಾಸಕಾಂಗ ಪಕ್ಷದ ನಾಯಕನ 5 ವರ್ಷದ ಜನಾದೇಶಕ್ಕೆ ಆಯ್ಕೆ ಮಾಡುವಂಥದ್ದು, ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿ 5 ವರ್ಷ ಸಂಪೂರ್ಣ ಮಾಡದಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ನ್ಯಾಯನ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಈ ಕಳೆದ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಒಂದಷ್ಟು ದಿನ ಬೊಮ್ಮಾಯಿಯವರು, ಒಂದಷ್ಟು ದಿನ ಇವರು ಯಾರು ಸದಾನಂದ ಗೌಡರು, ಒಂದಷ್ಟು ದಿನ ಯಡಿಯೂರಪ್ಪ, ಈ ಥರ ಆದಾಗ ರಾಜ್ಯದ ಜನತೆಗೆ ನ್ಯಾಯ ಸಿಕ್ಕಲ್ಲ. ಈ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯವನ್ನು ಮುನ್ನಡೆಸಿದರೆ ಇವತ್ತು ಅವರು ಏನು ನಮ್ಮ ಹಿಂದಿಂದ ನಾವು ಗಮನಿಸ್ಕೊಂಡು ಬಂದಂಗೆ ಇವತ್ತು ಹಾವನೂರವರು ಏನು ವರದಿನ ಹೊತ್ತು ಕೊಟ್ಟು ಹಿಂದುಳಿದವರು ಹಣೆಬರನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಮಂಡಲ್ ಕಮಿಷನ್ನು ಕೂಡ ಈ ದೇಶದಲ್ಲಿ VP ಸಿಂಗ್ರು ಅದನ್ನು ಜಾರಿ ಕೊಟ್ಟು ಈ ನಾಡಿನ ಎಲ್ಲ ಅಹಿಂದ ಸಮುದಾಯಗಳಿಗೆ ಶಕ್ತಿನ ಕೊಡುವಂಥ ಕೆಲಸ ಮಾಡಿದ್ರು. ಅದೇ ರೀತಿ ಇವರು ಕಾಂತರಾಜ್ ವರದಿನ ಏನು ಕಾಂತರಾಜ್ ಅವರ ಶಾಶ್ವತ ಆಯೋಗದ ವರದಿ ಏನಿದೆ ಅದನ್ನು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಇವರು ಅವಕಾಶ ಕೊಡಲಿಲ್ಲ. ಇಲ್ಲ ಸಲ್ಲದ ಸಬೂಬುಗಳನ್ನ ಹೇಳಿದ್ರು. ಅದೇನು 10 ವರ್ಷ ಆಗಿದೆ, ಅದು ಎಕ್ಸ್ಪೈರ್ ಆಗಿದೆ, ಈ ಥರ ಮಾತುಗಳನ್ನು ಆಡಿದ್ರು. ಈ ರೀತಿ ಆಗಿದ್ದರಿಂದ ಮತ್ತೆ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಲೇಬೇಕು. ಹಿಂದುಳಿದ ಸಮುದಾಯಗಳ ದತ್ತಾಂಶ ನಮಗೆ ಗೊತ್ತಾಗಬೇಕು, ನಮ್ಮ ಸ್ಥಿತಿಗತಿಗಳು ನಮಗೆ ಗೊತ್ತಾಗಬೇಕು ಅನ್ನೋ ಕಾರಣದಿಂದಾಗಿ ಮತ್ತೆ ಇವತ್ತು ಮಧುಸೂದನ್ ಅವರ ನೇತೃತ್ವದ ಏನು ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಒಂದು ಸಮೀಕ್ಷಾ ಕಾರ್ಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಆಗಿದೆ. ಅದು ಈಗ 30ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ. ಈಗೇನು ಆನ್ಲೈನಲ್ಲಿ ಅವಕಾಶ ಕೊಟ್ಟಿದ್ದಾರೆ, 30ನೇ ತಾರೀಕಿಗೆ ಕೊನೆಗೊಳ್ಳುತ್ತೆ. ಅದಾದಮೇಲೆ ವರದಿ ಸಿದ್ಧ ಆಗಿ ನಂತರ ಅದನ್ನು ನಾವು ಏನು ನಮ್ಮ ಸರ್ಕಾರ ಒಪ್ಕೋಬೇಕಾಗತ್ತೆ. ಅದನ್ನು ಒಪ್ಕೊಂಡಾದ್ಮೇಲೆ ಅದನ್ನು ಅನುಷ್ಠಾನ ತರಬೇಕಾಗತ್ತೆ. ಈ ರೀತಿಯ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡುವಂಥ ಮುಖ್ಯಮಂತ್ರಿನ ಈ ಥರ ಬದಲಾವಣೆ ಮಾಡೋದು, ಅವರ ಅಧಿಕಾರವನ್ನು ಮೊಟಕುಗೊಳಿಸೋದು, ಈ ರೀತಿ ಅವರ ಅಧಿಕಾರ ಮಾಡಲಿಕ್ಕೆ ಬಿಡದಿರೋ ರೀತಿ ಒಂದು ರೀತಿ ಈ ಭಾರತೀಯ ಜನತಾ ಪಕ್ಷದ ಏನು ನಾಯಕರುಗಳು ಸುಮ್ಮನೆ ಆರೋಪ ಮಾಡಿದ್ರು. ಆಮೇಲೆ ಹೀಗೆ ಅವರು ಕುರ್ಚಿ ಮೇಲೆ ಕೂತು ಅಧಿಕಾರವನ್ನು ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಮೇಲುವರ್ಗದ ಮನೋಸ್ಥಿತಿಗಳು, ಮನೋವಾದದ ಮನೋಸ್ಥಿತಿಗಳು ಈ ಕೆಲಸನ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿರುವ ಶಾಸಕರಿಗಿಂತ BJP ಶಾಸಕರಿಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟು CM ಬದಲಾವಣೆ, ಅದರಲ್ಲೂ DK ಪರವಾಗಿ ಕೆಲವರು ಬ್ಯಾಟಿಂಗ್ ಮಾಡಲಿಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ತಿದ್ದಾರೆ? ಏನಂದರೆ ಸಚ್ಚಾರಿತ್ರೆ ಹೊಂದಿದಂಥವರು ಕುರ್ಚಿನಲ್ಲಿದ್ದರೆ ಇವರು ಆಟಗಳು ನಡೆಯಲ್ಲ. ಆದಷ್ಟು ಬೇಗ ಇನ್ಯಾರನ್ನಾದರೂ ಬೇರೆಯವ್ರ ಮುಖ್ಯಮಂತ್ರಿ ಆದರೆ ಈ ಸರ್ಕಾರ ಗಟ್ಟಿಯಾಗಿ ನಿಲ್ಲಿಕ್ಕಾಗಲ್ಲ. ರಾಜ್ಯದ ಜನತೆಯಲ್ಲಿ ವಿಶ್ವಾಸವನ್ನು ಕಳ್ಕೊಳ್ತಾರೆ. ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಭಾವನೆಯಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮತ್ತು ಶಾಸಕರುಗಳು. ನಮ್ಮ ಸರ್ಕಾರನ ಈಗ ಅಸ್ಥಿರಗೊಳಿಸಬೇಕು ಅನ್ನೋದಾದರೆ ಈ ರೀತಿ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ, ಬೇರೆ ರಾಜ್ಯದ ಅಹಿಂದ ಕಮ್ಯುನಿಟಿಗಳು ಈಗ ಯಾರ ಬೆಂಬಲಕ್ಕೆ ನಿಲ್ತವೆ? ಸಂಪೂರ್ಣ ಅಹಿಂದ ವರ್ಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ. ಯಾಕೆಂತೇಳಿದರೆ ಅವರು ಈ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡೋದ್ರಿಂದ, ಎಲ್ಲರಿಗೂ ನ್ಯಾಯ ಕೊಡೋದ್ರಿಂದ ಅವರು ಈ ಒಂದು ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರ ಪರವಾಗಿ ಈ ಅಹಿಂದ ವರ್ಗ ನಿಲ್ತದೆ. BT ಜಗದೀಶ್, ಚಿತ್ರದುರ್ಗ.